ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ತಪ್ಪದೆ ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ತಂದೆ ತಾಯಿಗೆ ಮಾಡಿದಂಥ ಅವಮಾನ ಗೌರಿ ಮನಸ್ಸಲ್ಲೇ ತುಂಬ ಆಳವಾಗಿ ಇಳಿದ್ಬಿಡುತ್ತೆ. ಯಾಕೆಂದರೆ ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಎಷ್ಟೇ ಬೇಡ ಅಂದ್ರೂ ಸಹ ಗೌರಿ ಬಲವಂತ ಮಾಡಿ ನಾನು ಈ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ, ನಮ್ಮ ಕುಟುಂಬದವರು ಒಪ್ಕೊಂಡಿದ್ದಾರೆ ಅಂತ ಹೇಳಿರ್ತಾರೆ. ಆದರೆ ಸರಿತಂಗೆ ಈ ಚಂಚಲಾಡಿದ ಮಾತಿಂದ ಕೋಪ ತಡೆಯೋಕ್ಕಾಗದೆ ಬಂದು ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಹತ್ರ ರೂಢಾಗಿ ನಡ್ಕೊಂಡು ಚೀಪಾಗಿ ಮಾತಾಡಿ ಚೆಕ್ನ ಬಿಸಾಕ್ತಾರೆ. ಇನ್ನು ಕಾಂತಲಕ್ಷ್ಮಿ ಅದಕ್ಕೆ ಸರಿಯಾದ ಉತ್ತರನ ಕೊಡ್ತಾರೆ. ಈ ಖಾಲಿ ಚೆಕ್ನ ಕೊಟ್ಟು ಇದರಲ್ಲಿ ನನ್ನ ಮಗಳು ಸಂಸಾರ ಸರಿ ಹೋಗಲಿ ಅಂತ ಇರುತ್ತಾ, ನನ್ನ ಮಗಳಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದೇನಾದರೂ ಇದರಲ್ಲಿ ಸಿಗುತ್ತಾ? ಇಲ್ಲ ಅಲ್ವಾ ಬಿಗ್ರೆ? ಮತ್ತು ಈ ಚೆಕ್ ಏನಕ್ಕೆ? ಇದರ ಅವಶ್ಯಕತೆ ನಮಗೆ ಬೇಡ, ಇದರ ಅವಶ್ಯಕತೆ ನಿಮಗೆ ತುಂಬ ಇದೆ ಅನಿಸುತ್ತೆ, ತಗೊಳ್ಳಿ ಅಂತೇಳ್ಬಿಟ್ಟು ಕಾಂತಲಕ್ಷ್ಮಿ ಕೊಡ್ತಾಳೆ. ನಾವು ನನ್ನ ಮಗಳನ್ನ ಯಾವತ್ತೂ ಬಂದು ಇಲ್ಲಿ ದುಡ್ಡು ಕೊಡು ಅಂತ ಹೇಳಿಲ್ಲ, ಅವಳು ನಿಮ್ಮ ಹತ್ರ ಪರ್ಮಿಷನ್ ಕೇಳಿದ್ದೀನಿ ಅಂತ ಅಂದಿದ್ದಕ್ಕೇ ಅವಳು ಬಂದು ಇಲ್ಲಿ ಕೆಲಸ ಮಾಡ್ತಿದ್ಲು. ಅದು ಬಿಟ್ಟರೆ ದುಡ್ಡಿನ ಆಸೆಗೆ ನನ್ನ ಮಗಳನ್ನ ನಾವು ಕರೆಸ್ಕೊಂಡು ಕೆಲಸ ಮಾಡಿಸ್ಕೊತಿಲ್ಲ. ನಿಮ್ಮ ದುಡ್ಡಿನ ಅವಶ್ಯಕತೆಯೂ ನಮಗೆ ಬೇಡ. ಇನ್ನು ಮುಂದೆ ಗೌರಿ ಈ ಮನೆಗೆ ಕಾಲಿಕ್ಕಲ್ಲ ಅಂದಾಗ ಈ ಮಾತಿನ ಮೇಲೆ ನಿಂತಿರ್ಬೇಕು ನೀವು. ಇನ್ನು ಮುಂದೆ ನಿಮ್ಮ ಮಗಳನ್ನ ಇಲ್ಲಿ ಕರೆಸ್ಕೊಳ್ಳೋದಾಗಲಿ ಕೆಲಸ ಮಾಡಿಸ್ಕೊಳ್ಳೋದಾಗಲಿ ಮಾಡಿಕೊಡ್ದು ಅಂದ್ಬಿಟ್ಟು ಸರಿತಾ ಆಗ್ರಹ ಮಾಡಿ ಹೋಗ್ತಾಳೆ. ಇನ್ನು ವೀರಣ್ಣ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಗೊತ್ತಿತ್ತು ಕಾಂತಲಕ್ಷ್ಮಿ, ನಂಗೆ ಚೆನ್ನಾಗಿ ಗೊತ್ತಿತ್ತು ಕಣೆ ಈ ರೀತಿ ಆಗುತ್ತೆ ಅಂತ. ಅದಕ್ಕೆ ಗೌರಿಗೆ 100 ಸತಿ ಹೇಳಿದೆ, ಈ ಒಂದು ಮಣ್ಣಲ್ಲಿ ನಮಗೆ ಕೊಂಬೆ ತಯಾರಿ ಮಾಡೋ ಅದೃಷ್ಟ ಇಲ್ಲ ಅನಿಸುತ್ತೆ ಅಂದ್ಬಿಟ್ಟು ವೀರಣ್ಣ ಕಣ್ಣೀರಾಗ್ತಿರ್ತಾರೆ. ಇನ್ನು ಈ ಕಡೆ ಅನಿಕೇತ್ ಮತ್ತು ಚಂಚಲ ಇಬ್ಬರು ಸೇರಿಕೊಂಡು, ಅಮ್ಮ ನಾನು ಕಂಪ್ನಿಲಿ ಬೆಂಕಿ ಹಚ್ಚಿದ್ದೀನಿ ವಿವೇಕ್ಗೆ ಸರಿಯಾಗಿ, ನೀನು ಮನೇಲಿ ಬೆಂಕಿ ಹಚ್ಚಿದ್ಯಾ, ವಾವ್ ಸೂಪರ್ ಜೋಡಿ ಅಲ್ವಾ ಅಮ್ಮ ನಮ್ಮದು ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಇಷ್ಟೇ ಅಲ್ಲ ಕಣೋ, ಬೆಂಕಿ ಹಚ್ಬಿಟ್ಟು ಸುಮ್ಮನೆ ಕೂತ್ಕೋಬಾರ್ದು, ಚಳಿ ಕಾಯಿಸ್ಕೊಂಡು ನಾವು ಈ ಆಸ್ತಿನ ಹೆಂಗೆ ಹೊಡಿಬೇಕು ಅಂತ ನೋಡಬೇಕು. ವಿವೇಕ್ ಮತ್ತು ಗೌರಿ ನಡುವೆ ಸಂಸಾರನ ಹೊಡೆದಾಕಬೇಕು. ಅವರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಆ ಸರಿತಾ ಗೌರಿ ಕಂಡ್ರೆ ಉರಿದು ಬೀಳಬೇಕು. ಈ ಸಂಸಾರ ಸರಿ ಇಲ್ಲ ಅಂದಮೇಲೆ ಎಲ್ಲೋ ನೆಮ್ಮದಿ ಇರುತ್ತೆ, ಆ ರೀತಿ ನೋಡ್ಕೋಬೇಕು ಅಂದಾಗ, ಹೌದು ಮಾಮ್ ನೀನು ಹೇಳ್ತಾ ಇರೋದು ಸರಿ ಇದೆ, ನಾನು ಆಫೀಸಲ್ಲಿ ವಿವೇಕ್ಗೆ ಚೆನ್ನಾಗಿ ತಲೆ ಕೆಡಿಸಿದ್ದೀನಿ, ಗೌರಿ ಮೇಲೆ ಕೋಪ ಬರಬೇಕು, ಗೌರಿಗೆ ಕೊಟ್ಟಿರೋ ಕಾಂಟ್ರಾಕ್ಟ್ನ ಅವರು ವಾಪಸ್ ತೊಗೊಬೇಕು, ಆ ರೀತಿ ಮಾಡಿದ್ದೀನಿ, ವಿವೇಕ್ಗೆ ಹೇಳಿಸಿದ್ದೀನಿ ಅಂದಾಗ, ನಾನು ಅಷ್ಟೇ ಕಣೋ ಸರಿತನಿಗೆ ಚೆನ್ನಾಗಿ ಎಮೋಷ್ನಲ್ ಕಾರ್ಡ್ನ ಇದು ಮಾಡಿ ಅವ್ರ ತಂದೆ ತಾಯಿ ಮೇಲೆ ಕೋಪ ಬರೋ ಥರ ಮಾಡಿ ಅಲ್ಲೋಗಿ ಯುದ್ಧ ಮಾಡಬೇಕು, ಆ ರೀತಿ ಮಾಡಿದ್ದೀನಿ ಅಂತ ಚಂಚಲ ಹೇಳ್ತಾ ಇರ್ತಾಳೆ. ಇನ್ನು ಗೌರಿ ಬೆಳಗ್ಗೆ ಬಂದು ಇದೇನಿದು ಕೆಲಸ ತಯಾರಿನೇ ಮಾಡಿಲ್ಲ, ಅಪ್ಪ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬೇಡ ಗೌರಿ ನೀನು ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ವೀರಣ್ಣ ಹೇಳ್ತಾರೆ. ಏನಾಯ್ತಪ್ಪ ಅಂದಾಗ, ಬೇಡ ಅಂತ ಹೇಳ್ದೆ ತಾನೆ, ನಿನಗೆ 108 ಕೆಲಸ ಇರ್ತವೆ, ಅದನ್ನ ನೋಡ್ಕೊ, ನಮ್ಮ ಕಷ್ಟಕ್ಕೆ ನೀನು ಯಾಕೆ ಬರ್ತೀಯಾ ಅಂದ್ಬಿಟ್ಟು ಹೇಳ್ತಾರೆ. ಅಪ್ಪ ಏನಾಯಿತು ಅಂದಾಗ ಕಾಂತಲಕ್ಷ್ಮಿದಳು, ನೋಡು ಗೌರಿ ನೀನು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ನಮ್ಮ ಮನೆ ನಾವು ಮಾರಿ ಆದರೂ ನಮ್ಮ ಸಾಲ ತೀರಿಸ್ಕೋತೀವಿ ಸಾಲನ, ನೀನು ನಿಮ್ಮ ಮನೇಲಿರೋ ಅಂದಾಗ, ಅಮ್ಮ ಏನೋ ಆಗಿದೆ ಹೇಳು ಅಂದಾಗ, ನಿಮ್ಮ ಅತ್ತೆ ಬಂದು ಬಾಯಿಗೆ ಬಂದಂಗೆ ಬೈದಿದ್ದು ಆಯಿತು, ಮಕ್ಕದ ಮೇಲೆ ಚೆಕ್ ಬಿಸಾಕಿದ್ದು ಆಯಿತು, ಇಷ್ಟೆಲ್ಲ ಅವಮಾನ ಆದಮೇಲೂ ಮತ್ತೆ ಈ ಮನೆಗೆ ನೀನು ಬಂದರೆ ನಿನ್ನ ಅಲ್ಲಿ ಸೇರಿಸ್ತಾರ, ನಿನ್ನ ಸಂಸಾರನ ನೀನು ನೋಡ್ಕೋ ಸಾಕು ಅಂತೇಳ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ವೀರಣ್ಣ ಇದ್ದವರು, ಹೌದಮ್ಮ ಗೌರಿ ಇನ್ನು ಮುಂದೆ ಆದರೂ ನಿನ್ನ ಜೀವನನ ನೀನು ನೋಡ್ಕೊ, ನಮ್ಮ ತಂದೆ ತಾಯಿ ಕಷ್ಟ ಅಂತ ಬರೋಕ್ಕೆ ಹೋಗಬೇಡ ಅಂತೇಳ್ಬಿಟ್ಟು ಹೇಳ್ತಾರೆ. ಅವರು ಇಷ್ಟೊಂದೆಲ್ಲ ಮಾಡಿದ್ರ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಪ್ರೆಸ್ ಮೀಟ್ನ ಕರೆದು ನಾನೆಲ್ಲನೂ ಸಹ ನಿರ್ಧಾರ ಮಾಡಿಟ್ಟಿದ್ದೆ, ಎಲ್ಲ ಸರಿ ಮಾಡಿದ್ದೆ ಅಂದಾಗ, ಅದನ್ನು ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಸಮಸ್ಯೆ ಆಗಿರೋದು ಸರಿತಾ ಅವರು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಹೌದಪ್ಪ ಈ ರೀತಿ ಎಲ್ಲ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಂದಾಗ, ಮಗಳೇ ನೀನು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡು ಗೌರಿ ಇನ್ನೇನು ಜಾಸ್ತಿ ಮಾತಾಡೋದು ಬೇಡ, ಈ ಮನೆಗೆ ಇದ್ದಷ್ಟು ನಿನಗೆ ಕಷ್ಟ, ಹೋಗು ಅಂತೇಳ್ಬಿಟ್ಟು ಬ್ಯಾಗ್ ಕೈ ಕೊಟ್ಟು ದೂಕ್ತಾ ಇರ್ತಾರೆ ಕಾಂತಲಕ್ಷ್ಮಿ. ಅಷ್ಟರಲ್ಲಿ ಈ ಕಡೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ ಅವ್ರು ಬರ್ತಾರೆ. ಅಣ್ಣ ನೀವು ಕರೆಕ್ಟ್ ಟೈಮ್ಗೆ ಬಂದ್ರೆ ನಾವು ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಅಂದಾಗ, ಅಯ್ಯೋ ಗೌರಿ ಬೇಡಮ್ಮ ತಾಯಿ, ನಿನ್ನ ಗಂಡ ಬಂದು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದಾಯಿತು, ನಿಮಗೆ ಕೊಟ್ಟಂಥ ಅಡ್ವಾನ್ಸು ನನಗೇನು ಬೇಕಾಗಿಲ್ಲ, ಈ ಕೆಲಸ ನೀವು ಮಾಡೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾರು ವಿವೇಕ್ ಅವ್ರು ಅಂದಾಗ, ಹೌದಮ್ಮ ದೊಡ್ಡ ವ್ಯಕ್ತಿಗಳು ದೊಡ್ಡ ಜನಗಳು ದುಡ್ಡಿಂದ ಎಲ್ಲನೂ ಕೊಂಡ್ಕೋತಾರೆ, ನೀವು ಕೆಲಸ ಮಾಡ್ಕೊಡೋ ಅವಶ್ಯಕತೆ ಬೇಡ ಅಂತೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೇಳಿ ಹೋಗ್ಬಿಡ್ತಾರೆ. ಹೇಳಲಿಲ್ವ ನಾನು ಗೌರಿ ನೀನು ಯಾಕೆ ಇಲ್ಲಿಗೆ ಬರೋಕೋತೀಯಾ, ನಿಮ್ಮ ಮನೇಲೆ ಆರಾಮಾಗಿರು, ಕಷ್ಟ ನಮಗೆ ಏನು ಹೊಸ್ತಲ್ಲ, ನಾವು ಸರಿ ಮಾಡ್ಕೋತೀವಿ ಅಂದಾಗ, ಇದನ್ನು ನಾನು ಇಲ್ಲಿಗೆ ಬಿಡಲ್ಲ, ಇದನ್ನು ಖಂಡಿತ ಇಲ್ಲಿಗೆ ಬಿಡಲ್ಲ, ನಾನು ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಗೌರಿ ಹೇಳ್ತಿರ್ತಾಳೆ. ಅದೇನು ಕಲಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲಮ್ಮ ಗೌರಿ, ನಾನು ಪಾಪ ನೀನು ಚೆನ್ನಾಗಿ ಗೊಂಬೆ ಮಾಡ್ತೀಯಾ ಗಣಪತಿನ ಮಾಡ್ತೀಯಾ ಅಂತೇಳ್ಬಿಟ್ಟು ಈ ಕಡೆ ಕೊಡೋಣ ಅಂತ ಬಂದರೆ, ಈ ಥರ ದೊಡ್ಡ ಕುಟುಂಬದವಳು ನೀನು ಬಂದು ಈ ಕೆಲಸ ಮಾಡೋದು ತುಂಬ ತಪ್ಪಾಗುತ್ತೆ ಅನಿಸುತ್ತೆ, ಪಾಪ ಬಿಡು ಹೋದ್ರೋಗ್ಲಿ, ನಿನ್ನ ಜೀವನ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ವ್ಯಕ್ತಿ. ಇನ್ನು ಗೌರಿ ಮನೆಗೆ ಹೋದ್ಮೇಲೆ ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ. ವಿವೇಕ್ಗೆ ಹೋಗಿ, ಅಲ್ಲ ರೀ ಎಷ್ಟು ಧೈರ್ಯ ಇದ್ದರೆ ನೀವು ನಮಗೆ ಕೊಟ್ಟಿರೋಂಥ ಕಾಂಟ್ರಾಕ್ಟ್ನ ನೀವು ಯಾಕೆ ಹೋಗಿ ಕ್ಯಾನ್ಸಲ್ ಮಾಡಿಸಿದ್ರ, ನಾವು ತಿನ್ನೋ ಊಟದ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂದಾಗ, ಇಲ್ಲ ನೀನು ಅಲ್ಲೋಗಿ ಮರ್ಯಾದೆ ಕಳೆಯೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಮರ್ಯಾದೆ ಕಳಿತಿದ್ದೀನ, ನಾನೇನು ಮರ್ಯಾದೆ ಕಳಿತಿದ್ದೀನಿ, ನಿಮ್ಮ ಮನೇಲಿ ದುಡ್ಡು ಇಸ್ಕೊಂಡ್ರೆ ಮರ್ಯಾದೆ ಕಳೆದಂಗಾಯ್ತು, ನಿಮ್ಮಮ್ಮ ಹೋಗಿ ನಮ್ಮ ಅಪ್ಪ ಅಮ್ಮನ ಮೇಲೆ ಅಷ್ಟು ದುರಾಂಕಾರವಾಗಿ ಚೆಕ್ಕೆಸ್ತು ಬಿಸಾಕ್ತಾರೆ ಅಂದರೆ ನಾವೆಷ್ಟು ಚೀಪ್ ಆಗಿರ್ಬೋದು ರೀ, ನಾವು ಬಡವರೇ ಇರ್ಬೋದು, ರೂಪಾಯಿ ಕಷ್ಟ ಇರ್ಬೋದು, ಹಂಗಂತ ನಿಮ್ಮ ಹತ್ರ ಖಾಲಿ ಚೆಕ್ನ ತಾಂಡು ಅದರಲ್ಲಿ ಬೇಕಾದಷ್ಟು ದುಡ್ಡು
ದುಡ್ಡನ್ನ ಬರ್ಕೊಂಡು ಜೀವನ ನಡೆಸೋರಲ್ಲ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಇನ್ನು ಮುಂದೆ ನೀನು ಆ ಮನೆಗೆ ಹೋಗಿ ಕುಡ್ದು ನೀನು ಆ ಮಣ್ಣು ತುಳಿ ಕುಡ್ದು ಕೆಲಸ ಮಾಡಬಾರ್ದು ಅಂತ ಸರಿತಾ ಹೇಳ್ತಾರೆ. ನೀವು ಏನೇ ಹೇಳಿದ್ರು ಅಷ್ಟೇ, ನಾನು ಹೋಗಿ ನಮ್ಮ ಅಪ್ಪ ಅಮ್ಮಗೆ ಸಹಾಯ ಮಾಡೇ ಮಾಡ್ತೀನಿ. ಯಾರು ಬಂದು ನಿಂತರೂ ಅಷ್ಟೇ, ಏನು ಹೇಳಿದ್ರು ಅಷ್ಟೇ, ನಾನು ತಪ್ಪು ಮಾಡಿಲ್ಲ ಅಂದರೆ ಎದುರ್ಕೊಳ್ಳೋ ಮಗಳೇ ಅಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ. ನೋಡ್ದ ವಿವೇಕ್, ಎಲ್ಲಿಗೆ ಬಂದ್ಲು ಇವಳು, ಈ ದಿನ ಬಂದು ಕುಟುಂಬದ ಮಾನ ಮರ್ಯಾದೆ ಕಳಿತಿರೋಳೆ ಇವಳು ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಹೇಳ್ತಾರೆ. ಅಜ್ಜಿ ಮತ್ತು ಎಲ್ಲರೂ ಸಹ ಶಾಕಾಗಿ ನೋಡಬೇಕಾದ್ರೆ ಅಲ್ಲಿಗೆ ತಾತ ಬರ್ತಾರೆ. ಏನು ನಡೀತಾ ಇದೆ ಇಲ್ಲಿ, ನಾನು ಸ್ವಲ್ಪ ದಿನ ಮನೇನಿರಲಿಲ್ಲ ಅಂತ ಮನೇನೇ ರಂಡ್ರಂಗೆ ಆಗ್ಬಿಟ್ಟಿದ್ದಾಗ ಕರೆಕ್ಟ್ ಟೈಮ್ಗೆ ಬಂದ್ರಪ್ಪ ನೀವು, ನೋಡಿ ಎಷ್ಟು ದುರಾಂಕರವಾಗಿ ಮಾತಾಡ್ತಿದ್ದಾಳೆ ಈ ನಿಮ್ಮದಿನ ಗೌರಿ ಮೊಮ್ಮಗಳು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನಾಯ್ತಮ್ಮ ಗೌರಿ ಅಂದಾಗ, ತಾತ ನಾನು ಏನು ತಪ್ಪು ಮಾಡಿಲ್ಲ, ಅಪ್ಪ ಅಮ್ಮಂಗೆ ಕಷ್ಟ ಅಂತೇಳ್ಬಿಟ್ಟು ಅಲ್ಲಿ ಗಣಪತಿ ಒಂದು ಗೊಂಬೆ ಮಾಡೋಕ್ಕೆ ಹೋಗಿದ್ದೆ, ಯಾರೋ ಜನ ವಿಡಿಯೋ ಮಾಡಿಕೊಂಡು ಕೆಟ್ಟದಾಗಿ ಬಿಂಬಿಸಿದ್ರು, ಅದಕ್ಕೂ ನಾನು ಸರಿಯಾದ ಉತ್ತರನ ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ಅಪ್ಪ ಅಮ್ಮನ ಹತ್ರಕ್ಕೆ ಹೋಗಿ ಚೆಕ್ ಬಿಸಾಕಿ ಅವ್ರಿಗೆ ಪಾಪ ಮಾನ ಮರ್ಯಾದಿನ ಕಳೆದು ಬಂದಿದ್ದಾರೆ. ಮತ್ತು ಈಗ ನನಗೆ ಸಿಕ್ಕಿರೋ ಕಾಂಟ್ರಾಕ್ಟ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅವ್ರಿಗೆ ಸಾಲ ಇದೆ ಗೊತ್ತು, ಹಂಗಂತ ಬೇರೆಯವ್ರ ಹತ್ರ ಕೈ ಚಾಚಲ್ಲ. ನಾನು ಅವ್ರ ಮಗಳಾಗಿ ಇನ್ನೇನು ಮಾಡಬಲ್ಲೆ, ಈ ಮನೆಯಿಂದ ದುಡ್ಡು ತಗೊಂಡೋದ್ರೆ ದೋಚಂಗಾಗುತ್ತೆ, ಅಲ್ಲೋ ಕೆಲಸ ಮಾಡೇನಿ ಅಂದರೆ ಅದಕ್ಕೂ ಸಹ ನಿಮ್ಮ ಮೊಮ್ಮಗನೂ ಬಿಡ್ತಿಲ್ಲ, ನಿಮ್ಮ ಸೊಸೆನೂ ಬಿಡ್ತಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಏನು ನಡೀತಾ ಇದೆ ಇಲ್ಲಿ, ಗೌರಿ ಏನು ಅಂತ ಗೊತ್ತಿಲ್ವಾ ನಿಮಗೆ, ಎಲ್ಲ ನಾನು ಟಿ ವಿಲಿ ನೋಡಿ ತಿಳ್ಕೊಂಡೆ, ಯಾರೋ ಬೇಕು ಅಂತಲೇ ಈ ಥರ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಗೌರಿ, ನೀನು ನಾಳೆಯಿಂದನೇ ಹೋಗಿ ಕೆಲಸ ಮಾಡಮ್ಮ. ಮಣ್ಣು ತುಳಿದು ನೀನು ಮಾಡ್ತಾ ಇರೋದು ಗಣಪತಿ ವಿಗ್ರಹ ಒಳ್ಳೆ ಕೆಲಸ, ಕಷ್ಟಪಟ್ಟು ದುಡಿಯೋದು, ಅದನ್ನು ನೀವ್ಯಾಕೆ ಈ ಥರ ರಣರಂಗ ಮಾಡಿದ್ದೀರಾ, ಸರಿತಾ ಏನಾಗಿದೆ ಅಂದಾಗ, ಮವ ಅದು ಹಂಗಲ್ಲ ಮವ, ನಿಮ್ಗೆ ಗೊತ್ತಾಗಲ್ಲ ಅಂದಾಗ, ನಾನೆಲ್ಲ ಸಹ ಟಿ ವಿಲಿ ನೋಡಿದ್ದೀನಿ, ಬೇಕು ಅಂತ ಜನ ತುಳಿಬೇಕು ಅಂತಲೇ ಮಾಡ್ತಾ ಇರ್ತಾರೆ. ದೀನಬಂಡು ಕುಟುಂಬದ ಮೇಲೆ ಎಲ್ಲರಿಗೂ ಕಣ್ಣಿರುತ್ತೆ, ಹಂಗಂತ ನಾವು ಕೆಲಸ ಮಾಡೋದೇ ನಿಲ್ಲಿಸ್ಬಿಡೋಕ್ಕಾಗತ್ತಾ, ಇಲ್ಲ ಅಲ್ವಾ ವಿವೇಕ್, ನೀನು ಅಷ್ಟೇ ತಪ್ಪು ಮಾಡಿದೆ. ಆ ಗೌರಿ ಕಷ್ಟಪಟ್ಟು ಆ ಕಾಂಟ್ರಾಕ್ಟ್ನ ಪಡ್ಕೊಂಡಿದ್ಲು, ಅದನ್ನು ನೀನು ಯಾಕೆ ಕ್ಯಾನ್ಸಲ್ ಮಾಡಿಸ್ದೆ. ನಮ್ಮ ವ್ಯಕ್ತಿತ್ವ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು, ಪ್ರಪಂಚ 108 ಹೇಳುತ್ತೆ ಅಂತ ಹೆದರ್ಕೊಳಕ್ಕಾಗತ್ತಾ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ವಿವೇಕ್ ತಪ್ಪು ಗೊತ್ತಾಗುತ್ತೆ. ಗೌರಿನ ಮಾತಾಡ್ಸೋಕೆ ಹೋದಾಗ, ಅಲ್ಲ ಪುಣ್ಯವತಿ, ನೀನು ಏನೇ ಹೇಳಿದ್ರು ನೀನು ದುರಾಂಕಾರ ಬಿಡಲ್ಲ ಅಂದಾಗ, ನೀವು ದುರಾಂಕಾರದಿಂದ ಹೋಗಿ ನಮ್ಮ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿರೋದು, ಯಾವ ರೀತಿ ಕ್ಯಾನ್ಸಲ್ ಮಾಡಿದ್ರು ಅದೇ ರೀತಿ ಅದನ್ನು ಸರಿ ಮಾಡಿದ್ರೆ ಸರಿ ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಈ ಕಡೆ ಚಂಚಲ ಅನಿಕೇತಿದ್ದವರು, ಅಯ್ಯೋ ಇಷ್ಟಕ್ಕೆ ಗೊತ್ತಲ್ಲ, ಅಪ್ಪ ಬಂದು ಎಲ್ಲ ಹಾಳು ಮಾಡಿಬಿಟ್ರು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈಗ ಗೌರಿ ಮತ್ತೆ ಹೋಗಿ ಕೆಲಸ ಮಾಡ್ತಾಳ.